ಆಕ್ಚುಲಿ ಗ್ರಾಮ ದೇವತೆನೆ, ಬಟ್ ಇದು ಊರಿಂದ ಹೊರಗಡೆ ಬರೀ 1 ಲಕ್ಷ ಕೊಡ್ತಾರೆ. ಹಿಂಗ್ ಮಾಡ್ಬೇಕಾ? ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ನಮ್ಮ ಓಶೋ ರಿಚ್ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಶೆಡ್ಯೂಲ್ ಏನಪ್ಪ ಅಂದರೆ, ಸ್ವಲ್ಪ ಕೆಲಸ ಇತ್ತು ಅರಸೀಕೆರೆ ಟೌನಲ್ಲಿ. ಹೋಗಿ ಮುಗಿಸ್ಕೊಂಡು ಬರ್ತಾ ಹಂಗೆ ಸ್ವಲ್ಪ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡ್ವಿ. ಅದನ್ನು ನಿಮಗೆ ತೋರಿಸ್ತೀನಿ ನೆಕ್ಸ್ಟು. ಇವತ್ತಿನ ಪೂಜೆ ಬಂದ್ಬಿಟ್ಟು ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಕೋಳಿ ಕೊಯ್ದುಬಿಟ್ಟು ಪೂಜೆ ಮಾಡಿಕೊಂಡು ಮತ್ತೆ ರಿಟರ್ನ್ ಬಂದು ಈವ್ನಿಂಗು ಮತ್ತೆ ಸೇಮ್ ನೆನ್ನೆ ಏನು ನಡೆದಿರೋದು ಅದೇ ಪೂಜೆ ಇವತ್ತು ಡಿಫ್ರೆಂಟ್ ರೀತಿಯಲ್ಲಿ ನಡೆಯುತ್ತೆ. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ, ನೋಡ್ತೀರಿ ಗೈಸ್. ಇವಾಗ ಆಡೋಗು ಆಡ್ತೀಯಲ್ಲ ನೀನು. ಕುಡಿತೀಯ ಕುಡಿಯಲ್ಲ ನೋಡು, ಕುಡಿ ಅಂದ್ರೆ ಬಬಲ್ ಮಾಡ್ತಾ ಇದೀಯಾ? ಹಾಂ ಕುಡಿಯಮ್ಮ, ಹೋಗೋಣ. ಕುಡಿ ಮಗನೆ, ಹೋಗೋಣ ಕುಡಿ. ಏನ್ ಮನೋ ಇದು ಮನೆ ಬಿಲ್ಡಿಂಗು? ಇದು ಆಕ್ಚುಲಿ ಗೌರಮ್ಮ ಫಿಲಂ ಮಾಡಿದಾರಲ್ಲ, ಯಾವುದು ಉಪೇಂದ್ರ ಅವ್ರದ್ದು. ಸೊ ಇಡೀ ಆಲ್ಮೋಸ್ಟ್ 70% ಮೂವಿ ಮನೆ ಒಳಗಡೆನೆ ಇರುತ್ತೆ. ಇದೇ ಬಿಲ್ಡಿಂಗ್ ಅಲ್ಲಿ ಆಕ್ಚುಲಿ ಫುಲ್ ಶೂಟ್ ಆಗಿರೋದು. ಮುತುಕಲಜ್ಜಿ, ಮುತುಗ್ದಮ್ಮ, ಕರೆಕ್ಟ್, ಮುತ್ತಮ್ಮ ದೇವಿ. ಅಲ್ಲಿಲ್ವಾ? ಇಲ್ಲಿ ಹಾಕಿರೋದೇನು? ಓ, ಅದು ನಮಗೆ ಹಾಕಿರೋದು. ಅದು ಮುತ್ತಮ್ಮ ಅಂತಾನೆ ಇರೋದು. ಇಲ್ಲೋಡಿ, ಅಲ್ಲೋಡಿ ಡಿಸ್ಪ್ಲೇನೇ ಹಾಕ್ತವ್ರೆ ಅವರು, ಮುತ್ತಮ್ಮ ಅಂತಾನೆ ಹಾಕ್ತವ್ರೆ. ನೋಡ್ತೀಯಾ? ಅರಸೀಕೆರೆ ಕೋಳಿ ಸರಿಯಾಗೈತೆ ಕಚ್ಚಕ್ಕೆ. ಕುಕ್ತಾ ಬಿಟ್ರೆ ಅವನೇ ಹಿಡಿಬೇಕು. ಏನೋ ಸೌಂಡ್ ಬಂತು ನಿನ್ನ ಮೊಬೈಲಲ್ಲಿ, ಜೋಬಲ್ಲಿ ಸೌಂಡ್ ಅಂತ. ಐಫೋನು ಬ್ಯಾಗಲ್ಲಿ ಮೊಬೈಲ್ ಬ್ಯಾಗ್ ಮಾಡ್ತಾ ಇದೀನಿ. ನೀರಾ ಅವಲ್ಗಡೆ ದೇವ ನೋಡಲ್ಲ ಐತೆ ಸ್ವಾಮಿ ಹತ್ರ, ಹೋಗಿ ಎತ್ಕೊಂಬ. ಹೋಗ ಚಿನ್ನಿದ ಹಂಗೆ ಎತ್ಕೊಬರೋ ಬಾಟ್ಲು. ಇದು ನೆಕ್ಸ್ಟ್ ವರ್ಷಕ್ಕೆಲ್ಲ ಗೊತ್ತಾಗ ಮಾಡಿ.
ಯಾವ ಬಂದಾಗೆಲ್ಲ ಎರಡು ಕುಯ್ಯೋರು ಬರ್ಲಿಲ್ಲ ಎಲ್ಲ ಬಂದ್ ಮಾಡ್ತಾರೆ. ಏ ಮನೋಣ ನೀನು ಮಾಡ್ಬಾರೋಣ. ಕೊಡ್ತಂತೆ ಬಿಡೋಣ. ಏನು ಕೊಯ್ತೀಯ ರಕ್ಷೆ? ಮನು, ಇದು ಗ್ರಾಮ ದೇವತೆ ಅಲ್ವಾ? ಇದು ಆಕ್ಚುಲಿ ಗ್ರಾಮ ದೇವತೆನೆ, ಬಟ್ ಇದು ಊರಿಂದ ಹೊರಗಡೆ ಇದೆ. ಸೊ ಇದನ್ನ ಚೌಡಿ ಅಂತ ಹೇಳ್ತಾರೆ. ಸೊ ಇದು ಮನಸ್ಸಿನ ಕಡೆ ಚೌಡಿ ಅಂತ ಹೇಳ್ತಾರೆ. ಬಟ್ ಗ್ರಾಮ ದೇವತೆ ಲೆಕ್ಕನೆ, ಗ್ರಾಮ ದೇವತೆನೆ ಎಲ್ಲರೂ ಪೂಜೆ ಮಾಡ್ಕೊಂಡು ಪ್ರತಿ ಅದೇ ಫಸ್ಟ್ ಪೂಜೆ. ಹೊಂಗೆಮ್ಮಂಗೆ ಯಾವ ಥರ ಮಾಡ್ತಾರೆ ನೀನು ಮಾಡು. ಹೋಗು ಹೋಗಿ ಮಾಡೋಗು, ಹೋಗಿ ಮಾಡೋಗು ಒಳಗಡೆ. ಗಂಗಮ್ಮ ಹೇಳು, ಗಂಗಮ್ಮ ಹೇಳು. ನೋಡಿ ನಮ್ಮ ಅಣ್ಣ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ್ನೆಲ್ಲ ರೆಡಿ ಮಾಡಿಸ್ಬಿಡ್ಸೋನು. ರೆಡಿ ಮಾಡಿಸ್ಬಿಟ್ಟು ಸರಿನಾ ಇದು ನೋಡು, ಅಮ್ಮನಿಗೆ ರೆಡಿ ಮಾಡಿಸಿದ್ಯಲ್ಲ, ನ್ಯಾಯನ? ಇನ್ನ ಹೋಗಿರಲ್ಲ, 11 ದಿನ ಆದ್ಮೇಲೆ ಹೋಗೋದು. ಪೂಜೆ ಮಾಡ್ಕೊಂಡು ಎಲ್ಲ ಆರಾಮಾಗಿ ಮಲ್ಕೊಂಡಿದ್ವು. ಹಿಂಗೆದ್ದು ನಾವು ಮತ್ತೆ ದೇವಸ್ಥಾನ ಕಡೆಗೆ ಬಂದ್ವಿ. ಹೊಂಗೆಮಾದೇವಿ ಪೂಜೆ ನಡೆಯುತ್ತೆ, ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಇವತ್ತು. ಬನ್ನಿ ಗೈಸ್. ಯಾಕಂದ್ರೆ ಟಮಟೆ ಸ್ವಲ್ಪ ಸ್ಲೋ ಮಾಡ್ಬಿಟ್ಟಾರೆ ಅವ್ರಿಬ್ರು. ಇಲ್ಲ ಅಂಕಲ್ಲು ಇಷ್ಟೊತ್ತಲ್ಲಿ ನಮ್ದು ಆಗೇ ಹೋಗಿತ್ತಲ್ಲ, ಇಷ್ಟೊತ್ತಲ್ಲಿ ಮಾಡ್ತಾ ಇದ್ರು. ಇವ್ರು ಸ್ವಲ್ಪ ಲೇಟಾಗಿ ಮಾಡ್ತಾ ಹೋಗ್ತಾರೆ. ನಾವಿದ್ದಿದ್ರೆ ಇನ್ನೂ ಅರ್ಧ ಗಂಟೆ ಲೇಟ್ ಆಗಿರೋದಲ್ಲಿ. ನಿನ್ನೆ ನಾವು ಡ್ಯಾನ್ಸ್ ಆಡಾಗಿದ್ದಿದ್ರೆ ಇನ್ನೂ ಅರ್ಧ ಗಂಟೆ ಲೇಟ್ ಡ್ಯಾನ್ಸ್ ಆಡ್ಲಿಲ್ವಲ್ಲ, ಇಲ್ಲಿ ಮನೆಗೆ ಹೋಗೋಷ್ಟಲ್ಲ 8:30 9 ಗಂಟೆ. ಸೀರಿಯಸ್ ಇಲ್ಲೇ 8:45 ಇಲ್ಲೇ ಆಗಿರೋದು ಪಕ್ಕ. ನಾವಿದ್ದಿದ್ರೆ ಮಿನಿಮಮ್ ಇನ್ನೂ ಒಂದು ಹಾಫ್ ಅನ್ ಅವರ್ ಅಂತೂ ಇದು ಮಾಡ್ತಿದ್ವಿ. ಅಣ್ಣ ಇವತ್ತು ತಾನೇ ಮುಖಾಮುಖಿ ಕೂರ್ಸೋದಲ್ಲಿ ಇಲ್ಲಿ ಹಾಕೋಣಲ್ಲ. ಇದು ದೂತ್ರಾಯ ಸ್ವಾಮಿ. ಮನು, ಇಲ್ಲಿ ಅದೇ ರಥ ಇಟ್ಟಿದಾರಲ್ಲ, ಏನಂತ? ಗೌರಿ ಆ್ಯಕ್ಚುಲಿ ಬಾಬುಜಿ ಬ್ರಹ್ಮರಥೋತ್ಸವ ಅಂತ ಹೇಳಿ. ಅದು ಆ್ಯಕ್ಚುಲಿ ಇವಾಗ ಅದೇ ಬಾನ ನಿನ್ನೆ ಹೇಳಿದ್ನಲ್ಲ. ಸೊ ಒಳಗಡೆ ಬಾನ ನಡೀತಿರೋದ್ರಿಂದ ಆ್ಯಕ್ಚುಲಿ ದೇವರು, ಎರಡು ದೇವರು, ಮಲ್ಗೆಮ್ಮ ಮತ್ತು ಚೆಲುವರಾಯ ಸ್ವಾಮಿ ಸಪ್ರೇಟ್ ಇರುತ್ತೆ, ದೂತರಾಯ ಮತ್ತು ಹೊಂಗೆಮ್ಮ ಸಪ್ರೇಟ್ ಇರುತ್ತೆ. ಸೊ ಆ ಎರಡೂ ದೇವರುಗಳನ್ನ ಇವಾಗ ಎಡೆ ಆದ ತಕ್ಷಣ ಕರ್ಕೊಬಂದು ಅಲ್ಲಿ ಮಂಟಪ ಕಾಣಿಸ್ತಿದೆ ನೋಡಿ, ಆ ಮಂಟಪ ಇಲ್ಲಿ ಆ ಮಂಟಪದಲ್ಲಿ ದೇವ್ರನ್ನ ಕೂರಿಸ್ಬಿಟ್ಟು ಗಣಪತಿ ಹೋಮ ಮಾಡಿಬಿಟ್ಟು ಪುಣ್ಯ ಮಾಡ್ತಾರೆ ದೇವ್ರಿಗೆ. ಸೊ ಹೊಲಸಾಗಿರುತ್ತೆ ನಾನ್ ವೆಜ್ ತಿಂದು ಅಂತ ಅಂದ್ಬಿಟ್ಟು ಸೊ ಪುಣ್ಯ ಮಾಡಿಬಿಟ್ಟು ಅಲ್ಲಿಂದ ದೇವ್ರನ್ನ ಕರೆಸ್ಬಿಟ್ಟು ಮತ್ತೆ ರಣ ಸೂಸೋದು ಅಂತ ಮಾಡ್ತಾರೆ. ಒಂದೊಂದು ದೇವರು ಮುಖಾಮುಖಿ ಆಗ್ತದೆ, ಆಗಲೇ ಮುಖಾಮುಖಿ ಆಗೋದು.
Okay. ಸೊ ಅದಾದಮೇಲೆ ಹೊಂಗೆಮ್ಮ ಮತ್ತು ಮಲ್ಗೆಮ್ಮನ ಈ ರಥದಲ್ಲಿ ಕೂರಿಸಿ ಸ್ವಲ್ಪ ದೂರ ಎಳೆದು ದೇವರುಗಳನ್ನ ಕುಣಿಸ್ತಾರೆ ನೆಕ್ಸ್ಟ್ ಈಗ ಅದೇವಾಗಿರೋದು. ಈಗ ಬಾನ ಅಂತ ಹೇಳಿದ್ರಲ್ಲ, ನೆನ್ನೆನೂ ಬಾನ ಮಾಡಿದ್ರು. ಸೊ ನೆನ್ನೆ ಈ ಥರ ಮಾಡಲಿಲ್ವಲ್ಲ? ಅದು ಪದ್ಧತಿ ಅಂತ ಅಂದರೆ ಅವಾಗಿಂದ ನಡ್ಸ್ಕೊಂಡ್ ಬಂದಿರೋದೇನಂತ ಅಂದರೆ ವಾಯ್ಸ್ ಆ್ಯಕ್ಚುಲಿ ನಿನ್ನೆ ಬಂದ್ಬಿಟ್ಟು ಸೊ ಎಲ್ಲ ಮಿಕ್ಸಲ್ಲಿ ಮಾಡಿದ್ದು. ಹಾ. ಸೊ ಇವತ್ತು ಬಂದ್ಬಿಟ್ಟು ವಾದ್ಯಗೋಷ್ಠಿ ತಂಡ ಇದೆಯಲ್ಲ, ಸೊ ಅವ್ರು ಕಮಿಟಿಯವ್ರು ಮಾತ್ರ ಮಾಡಿರೋದು. ಸೊ ಪ್ರತಿ ವರ್ಷ ಅವರು ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಬಾಯಿ ಬೀಗ ಹಾಕ್ತಾರೆ, ಬಾಯಿಗೆಲ್ಲ ಚುಚ್ಚಿಸ್ಕೊತಾರೆ. ಸೊ ಮತ್ತು ಎಡೆಯನ್ನೆಲ್ಲ ತೊಗೊಬಂದು ಪರ್ಟಿಕ್ಯುಲರಾಗಿ ಇಲ್ಲೇ ಎಡೆ ಮಾಡಿಬಿಟ್ಟು ಸೊ ಅವರು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಎಡೆ ಮಾಡಿಬಿಟ್ಟು ಇಲ್ಲೇ ಊಟ ಮಾಡ್ತಾರೆ. ಅದು ಅವ್ರದ್ದು ಪ್ರತೀತಿ. ಸೊ ಹಂಗಾಗಿ ಇವತ್ತು ಸ್ವಲ್ಪ ವಿಶೇಷ. ಓಕೆ. ಸೊ ಇಷ್ಟರಲ್ಲೇ ಇಲ್ಲಿ ದೇವ್ರು ಬರುತ್ತೆ. ರಥೋತ್ಸವ ಇನ್ನು ಒಂದು ಹಾಫ್ ಆನ್ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ಗಾಯ್ಸ್, ಇನ್ನು ಸ್ವಲ್ಪ ಹೊತ್ತರಲ್ಲೇ ದೇವಿ ಬಂದು ಕೂರ್ತಾರೆ ಬ್ರಹ್ಮರಥೋತ್ಸವದಲ್ಲಿ. ಅದನ್ನು ನಿಮಗೆ ಕ್ಲಿಪ್ಪು ತೋರಿಸ್ತೀನಿ. ಏನು ಕೇಳು? ಹಾಂ ಹಾಂ ಸರಿ ಬಸ ಕೇಳ್ಕೊಂತಾರೆ. ಹಾಂ ನಮ್ಮ ಕಷ್ಟ ಸುಖ ಈಡೇರ್ತೇವೆ, ಬಸ ಬಂದ್ರೆ ಈಡೇರುತ್ತೆ ಅಂತ, ನಮ್ಮ ಅಪ್ಪಣೆ ಆಗುತ್ತೆ ಅಂತ. ಹ್ಞೂ ಸರಿ ಬಂತು ಅಂದ್ರೆ ನಾವು ಬೇಡಿಕೆ ಏನು ಮಾಡಿರ್ತೀವಿ ಅದು ಆಗಲ್ಲ, ಸ್ವಲ್ಪ ಏನಾಗುತ್ತೆ, ಲೇಟ್ ಆಗುತ್ತೆ. ಹ್ಞೂ. ಈಗ ನೀನು ಕೇಳಿದೆ ಅಣ್ಣ? ಬಿಡಿದ ಸರಿ ಮೊಗ್ಗಪ್ಪನೆ ಮುಡಿಸ್ಕೊಡ್ತೀನಿ. ಹ್ಞೂ ಹ್ಞೂ ಬಿಡದಲ್ಲಿ ಅಮ್ಮನವರಿಗೆ ವಿಗ್ರಹ ಮೇಲೆ ಮೊಗ್ಗು ಮುಡಿಸ್ಕೊಡ್ತೀವಿ. ಹಾಂ ಅವು ಮೊಗ್ಗ ಎಡ ಬಲ ಕೇಳ್ಕೊಂಡ್ರೆ ಕೇಳ್ಕೊಬೋದು. ಬಲ ಕಾದ್ರೆ ಒಳ್ಳೇದು, ಹ್ಞೂ ಎಡ ಕಾದ್ರೆ ಸ್ವಲ್ಪ ತೊಂದರೆ ಇರುತ್ತೆ ಅಂತ ಆಗುತ್ತೆ. ಆಗಲ್ಲ ಇನ್ನು ಡಿಲೇ ಮಾಡಿರಿ, ಲೇಟಾಗಿ ಮಾಡ್ಕೊಳ್ರಿ, ಈ ಥರ ಏನಾದರೂ ಎಡ ಬಲ ಮೊಗ್ಗು ಮುಡಿಸ್ಕೊಡ್ತೀವಿ ಅಮ್ಮನ ಮೇಲೆ. ಈ ಮುಡ್ಸಕ್ ಜಾತ್ರೆ ಕೇಳ್ಕೊಂತಾರೆ. ಜಾತ್ರೆ ಮುಗಿದ್ಮೇಲೆ ಕೇಳ್ಕೋಬೇಕು. ಹಾಂ, ಜಾತ್ರೆ ಮುಗಿದು ಕೆಲವ್ರು ಕಡಕಂಡೀಷನ್ನ ಕೇಳ್ತಾರೆ. ಆಗುತ್ತೆ ಇಲ್ಲ ಆಗಲ್ಲ, ಆಗಲ್ಲ ಅಂದ್ರೆ ಆಗೋದೇ ಇಲ್ಲ, ಆಗುತ್ತೆ ಅಂದ್ರೆ ಆಗುತ್ತೆ. ಕಡ ಕಂಡೀಷನ್ನು ಆಪ್ಷನಲ್ಲೂ ಕೇಳ್ಬೋದು, ಕಡ ಖಂಡಿತವಾಗಿ ಕೇಳ್ಬೋದು. ಆಗುತ್ತೆ. 1, 3, 5, 7, 11. ಬ್ರೋ, ಇವತ್ತು ನೀವು ಕೇಳಿದ್ರಾ? ಬಂತು 3 ಸಕ್ಸಸ್. ಆಗುತ್ತೆ ಅಂತ. ಹ್ಞೂ. ಮನು ಅವಾಗೆ ಈಚೆಯಿಂದ ಬರ್ಬೇಕಾದ್ರೆ ಹೇಳ್ಕೊಂಬಂದ ಸಕ್ಸಸ್ ಆಗ. ಮಣ್ಣು ಏನೋ ಡೀಪಾಗಿ ಕೇಳ್ತಾನೆ. ಕೂತವ್ರೆ ನೆನ್ನೆನೆ ಕ್ಲೋಸ್ ಮಾಡ್ಬಿಟ್ಟು ಯಾವಾಗಲೂ ಫ್ರೀ ಇದ್ವಿ. ಬೆಳಿಗ್ಗೆ ಫ್ರೀ ಇದ್ವಿ. ನಾವು ಮಧ್ಯಾಹ್ನ ಬಂದಾಗೆಲ್ಲ ಮಧ್ಯಾಹ್ನ ಊಟ ಮಾಡಿಕೊಟ್ರು. ಅದೇ ಫ್ರೆಂಡ್ಸ್ ಬಂದ್ರಲ್ಲ, ನೆನ್ನೆ ಮಧ್ಯಾಹ್ನ ನಾಳೆ ಇಷ್ಟೊತ್ತಲ್ಲಿ ಇಲ್ಲಿ ಕಾಲಿಗೆ ಜಾಗ ಇರಲ್ಲ. ಇಷ್ಟೊತ್ತಲ್ಲಿ ಆಗದೇ ಇಲ್ಲ. ಇವತ್ತೇ ಕಣ್ ತುಂಬಾ ನೋಡ್ಕೋಬೇಕು. ಸೋಮವಾರ ಶುಕ್ರವಾರ ಭಾನುವಾರ ಬನ್ನಿ. 9 ಗಂಟೆ ಮೇಲೆ ಆಗ್ಬಿಡುತ್ತೆ. 10 ಗಂಟೆ ಮೇಲೆ ರಥೋತ್ಸವ ಕಮ್ಮಿ ಆಗ್ಬಿಡ್ತಾರೆ, ಎಲ್ಲ ಮಾಡಿಬಿಡ್ತಾರೆ ಜನ. ಈ ಏನಪ್ಪ ನಾಳೆ ನಾಡಿದ್ದರೆ ಸರ್ ರಶ್ಯ. ಸರಿ ಸ್ವಾಮಿ, ಒಳ್ಳೆದು. ನೀವು ಚಲುವೇ ಸ್ವಾಮಿ ಎಲ್ಲಿ ಮಾಡಿದ್ದೀರಿ? ನಾಳೆ ಇವತ್ತು ಮುಗಿದ್ಮೇಲೆ ಆಮೇಲೆ ಬೆಳಿಗ್ಗೆ ಎಲ್ಲ ಅಭಿಷೇಕ ಪೂಜೆ ಪುಣ್ಯ ಎಲ್ಲ ಮುಗಿದ್ಮೇಲೆ ಅವಕ್ಕೆಲ್ಲ ದೇವ್ರ ಪುಣ್ಯ ಮಾಡಿಕೊಂಡು ಅವ್ರು ಇಲ್ಲಿ ಕರ್ಕೊಂಡ್ಬರ್ತೀವಿ. ಹಾರ ಹೊಡುವ ದೊಡ್ಡಮ್ಮನ ತಂಗಿ ವಾತ್ನಕಲ್ಲಮ್ಮ, ವಾತ್ನಕಲ್ಲಮ್ಮನ ತಂಗಿ వంగేమ్మ ಆದ್ಮೇಲೆ ಮುದುಕ್ತಜ್ಜಿ. ಇನ್ನೊಂದ್ಸಲಿ 4 ಜನ ಹೆಣ್ಮಕ್ಳು. ಇನ್ನೊಂದ್ಸಲಿ ಮೇನ್ ದೊಡ್ಡಮ್ಮನ ಇನ್ನೊಂದ್ಸಲಿ. ದೊಡ್ಡಮ್ಮ ವೆಜ್ಜು, ನಾನ್ ವೆಜ್ ಆಗಲ್ಲ ಅದಕ್ಕೆ. ಅದು ಅಕ್ಕ, ಅದಕ್ಕ ವೆಜ್ ಅದು. ವೆಜ್ಜಾ? ಇವ್ರು ನಾನ್ ವೆಜ್. ವಾತ್ನಕಲ್ಲಮ್ಮ ಇದೆಯಲ್ಲ, ಗುಡ್ಡದ ಮಾರಿ ಅಂತ ಇನ್ನೊಂದು ಹೆಸರು ಇದೆ, ವಾತ್ನಕಲ್ಲಮ್ಮ ಅಂತ ಹೇಳ್ತಾರೆ. ಅವ್ರು ಸೆಕೆಂಡ್ನೇ ಅವರು. ಇವ್ರು ಮೂರನೇದು ಹೊಂಗೆಮ್ಮ. ಇನ್ನೇನಿಲ್ಲ, ಇನ್ನೊಬ್ರು ಅವರು
ನೋಡಿದ್ಯಾ ನೀನು ಅಲ್ಲ ಕಣ್ಣ ರಮಜ, ನಾವು ಎಷ್ಟು ವರ್ಷದಿಂದ ನೋಡಿದ್ಯಾ ನೀನು ಅವ್ರೇನಲ್ಲ ಯಾರು ಯಾವನಾರು ಒಂದು ಸರಿ ಏನು ಸರಿಯಾಗುತ್ತೆ ಅಂತ ನಾನು
ಗೈಸ್, ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ. ನಾಳೆ ಕೊನೆ ದಿನ ಆಗಿರೋದ್ರಿಂದ ರಥೋತ್ಸವ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ತೀರಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.